ಪ್ರೀತಿಯ ವಿದ್ಯಾರ್ಥಿಗಳೇ, ಸ್ವಜ್ಞಾನ ತರಗತಿಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಈಗಾಗಲೇ ನಾವು ಇಂಗಾಲ ಮತ್ತು ಅದರ ಸಂಯುಕ್ತಗಳು ಈ ಅಧ್ಯಾಯದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೇವೆ. ನೀವು ಕೂಡ ಅದನ್ನು ಮನೆಗೆ ಹೋದ ನಂತರ ಪುನರ್ಮನನ ಮಾಡ್ಕೊಳ್ತಾ ಇದ್ದೀರಿ, ತುಂಬ ಸಂತೋಷ. ಈಗ ಅದರ ಮುಂದುವರಿದ ಭಾಗವಾಗಿ ನಾವು ಕೆಲವೊಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕಿದೆ. ನಂತರ ನಾವು ಅಭ್ಯಾಸ ಮಾಡಬೇಕಾಗಿರುವುದು ಸಂಕಲನ ಕ್ರಿಯೆ. ಸಂಕಲನ ಕ್ರಿಯೆ ನೋಡಿ, ಆ ಹೆಸರು ಹೇಳ್ತದೆ ನಿಮಗೆ ಸಂಕಲನ ಅಂತೇಳಿ. ಏನು ಸಂಕಲನ ಅಂತಂದರೆ ಹಾಗಾದರೆ ಯಾರಾದರೂ ಹೇಳ್ಬೋದಾ? ಎಸ್, ಸರಿ. ಸಂಕಲನ ಅಂದರೆ ಸೇರಿಸುವುದು. ಏನನ್ನು ಸೇರಿಸುವುದು ಅನ್ನೋದು ಪ್ರಶ್ನೆ. ಈ ಒಂದು ಇಂಗಾಲಕ್ಕೆ ಸಂಬಂಧಪಟ್ಟಂಥ ಇದರಲ್ಲಿ ಸಂಕಲನ ಅಂದರೆ ಏನನ್ನು ಸೇರಿಸುವುದು ಅನ್ನೋದು ಪ್ರಶ್ನೆ. ಸಂಕಲನ ಅಂತಂದರೆ ಸೇರಿಸುವುದು, ಜಲಜನಕವನ್ನು ಸೇರಿಸುವುದು ಅಂತಂದರೆ ಈ ಅಪರ್ಯಾಪ್ತ ದ್ರವರೂಪದ ಎಣ್ಣೆಗಳಿದಾವಲ್ಲ, ಅವುಗಳಿಗೆ ನಾವು ಜಲಜನಕವನ್ನು ಸೇರಿಸಿ ಪರ್ಯಾಪ್ತ ಕೊಬ್ಬನ್ನಾಗಿ ಪರಿವರ್ತಿಸುವುದು. ಅಂದರೆ ದ್ರವರೂಪದ ಎಣ್ಣೆಗಳನ್ನು ಘನರೂಪದ ಕೊಬ್ಬುಗಳನ್ನಾಗಿ ಪರಿವರ್ತಿಸುವುದು. ಸೊ ಇದಕ್ಕೆ ನಾವೇನಂತ ಕರಿತೇವೆ? ಹೈಡ್ರೋಜನೀಕರಣ ಅಥವಾ ಜಲಜನಕೀಕರಣ ಅಂತ ಕರಿತೇವೆ. ಸೊ ಈ ಕ್ರಿಯೆಯೇ ಯಾವುದು? ಇದು ಸಂಕಲನ ಕ್ರಿಯೆ. ಗೊತ್ತಾಯ್ತಾ? ತುಂಬ ಸರಳವಾಗಿ ನಾವು ಅಭ್ಯಾಸ ಮಾಡಿಕೊಳ್ಳುವ. ಸಂಕಲನ ಅಂದರೆ ಸೇರಿಸುವುದು. ಏನನ್ನು ಸೇರಿಸುವುದು? ಜಲಜನಕವನ್ನು ಸೇರಿಸುವುದು. ಯಾವುದಕ್ಕೆ ಸೇರಿಸುವುದು? ಅಪರ್ಯಾಪ್ತ ದ್ರವ ಎಣ್ಣೆಗಳಿಗೆ ಸೇರಿಸುವುದು. ಆಗ ಅಪರ್ಯಾಪ್ತ ದ್ರವ ಎಣ್ಣೆಗಳೇನಾಗ್ತವೆ? ಅವು ಪರ್ಯಾಪ್ತ ಘನ ಕೊಬ್ಬುಗಳಾಗಿ ಪರಿವರ್ತನೆ ಆಗ್ತವೆ. ಇದನ್ನು ನಾವು ಜಲಜನಕೀಕರಣ ಅಥವಾ ಹೈಡ್ರೋಜನೇಷನ್ ಅಂತ ಕರಿತೇವೆ. ಈ ಕ್ರಿಯೆಯೇ ಇದು ಸಂಕಲನ ಕ್ರಿಯೆ. ನೋಡಿ, ನಿಸರ್ಗದತ್ತವಾಗಿ ಬಹಳಷ್ಟು ದ್ರವರೂಪದ ಎಣ್ಣೆಗಳಿದ್ದಾವೆ ನಾವು ತಿನ್ನುವಂಥದ್ದು. ಆದರೆ ಅವು ಹಾಳಾಗ್ತವೆ, ಬೇಗನೆ ಹಾಳಾಗ್ತವೆ. ಆಮ್ಲಜನಕದಿಂದ ಅವು ಉತ್ಕರ್ಷಿಸಲ್ಪಟ್ಟು ಅತಿ ಬೇಗನೆ ಅವು ಹಾಳಾಗ್ತವೆ. ಆ ಕಾರಣದಿಂದಾಗಿ ನಾವೇನು ಮಾಡ್ತೇವೆ? ಅದನ್ನು ಘನಕೊಬ್ಬುಗಳಾಗಿ ಪರಿವರ್ತಿಸ್ತೇವೆ. ನಾವು ಉದಾಹರಣೆಗಾಗಿ ಮಾರ್ಕೆಟ್ನಿಂದ ವನಸ್ಪತಿ ಅಥವಾ ಡಾಲ್ಡಾ ತರ್ತೇವೆ. ಈ ಡಾಲ್ಡಾ ಬೇರೆ ಏನೂ ಅಲ್ಲ, ಅದು ಈ ಹೈಡ್ರೋಜನೀಕರಣ ಕ್ರಿಯೆಯಿಂದ ಮಾಡಿದಂಥ ಒಂದು ಉತ್ಪನ್ನ ಅದು. ಸೊ ಹೀಗೆ ದ್ರವರೂಪದ ಎಣ್ಣೆಯನ್ನು ಘನರೂಪದ ಕೊಬ್ಬನ್ನಾಗಿ ಪರಿವರ್ತನೆ ಮಾಡುವಾಗ ನಿಕ್ಕಲ್ ಮತ್ತು ಪೆಲ್ಲಡಿಯಮ್ಮನ್ನು ಸಾಮಾನ್ಯವಾಗಿ ಕ್ರಿಯಾವರ್ಧಕವಾಗಿ ಉಪಯೋಗಿಸ್ತಾರೆ. ಈ ಕ್ರಿಯಾವರ್ಧಕ ಅಂದರೆ ಏನು? ಕ್ರಿಯಾವರ್ಧಕ ಅಂದರೆ ತಾನು ರಾಸಾಯನಿಕವಾಗಿ ಬದಲಾವಣೆ ಆಗದೇನೆ ರಾಸಾಯನಿಕ ಕ್ರಿಯೆಯ ವೇಗವನ್ನು ಹೆಚ್ಚಿಸುವಂಥ ರಾಸಾಯನಿಕಗಳನ್ನು ನಾವು ಕ್ರಿಯಾವರ್ಧಕಗಳು ಅಂತ ಕರಿತೇವೆ. ಕ್ರಿಯಾವರ್ಧಕಗಳು ಅಂದರೆ ತಾನು ರಾಸಾಯನಿಕವಾಗಿ ಬದಲಾಗದೆ ರಾಸಾಯನಿಕ ಕ್ರಿಯೆಯ ವೇಗವನ್ನು ಹೆಚ್ಚಿಸುವಂಥ ವಸ್ತುಗಳು, ಅವುಗಳಿಗೆ ನಾವು ಕ್ರಿಯಾವರ್ಧಕಗಳು ಅಂತ ಕರಿತೇವೆ. ಸೊ ಇಲ್ಲಿ ದ್ರವರೂಪದ ಎಣ್ಣೆಯನ್ನು ಘನರೂಪದ ಕೊಬ್ಬುಗಳನ್ನಾಗಿ ಪರಿವರ್ತಿಸುವಾಗ ಸಾಮಾನ್ಯವಾಗಿ ನಿಕ್ಕೆಲ್ ಪೌಡ್ರನ್ನು ಅಥವಾ ಪೆಲ್ಲಡಿಯಮನ್ನು ಸಾಮಾನ್ಯವಾಗಿ ಉಪಯೋಗಿಸ್ತಾರೆ. ಸೊ ಇದಿಷ್ಟನ್ನು ತಿಳ್ಕೊಂಡ್ರೆ ಸಾಕು. ಯಾಕೆ ನಾವು ದ್ರವರೂಪದ ಎಣ್ಣೆಯನ್ನು ಘನರೂಪದ ಕೊಬ್ಬನ್ನಾಗಿ ಪರಿವರ್ತಿಸಬೇಕು ಅಂತ ಮೊದಲು ತಿಳ್ಕೊಬೇಕು. ಯಾಕೆಂತಂದರೆ ಈ ಎಣ್ಣೆಗಳು ಬಹಳ ಬೇಗ ಕಮಟುವಿಕೆಗೆ ಒಳಗಾಗ್ತವೆ. ಎಣ್ಣೆಗಳು ಬಹಳ ಬೇಗ ಹಾಳಾಗ್ತವೆ. ಅದನ್ನು ತಪ್ಪಿಸೋದಕ್ಕೋಸ್ಕರ ನಾವು ಈ ಒಂದು ಸಂಕಲನ ಕ್ರಿಯೆ ಮೂಲಕ ನಾವು ಉತ್ಪನ್ನವನ್ನು ಕಾಪಾಡಿಕೊಳ್ತೇವೆ. ಬಹಳ ದಿನಗಳವರೆಗೆ ನಾವು ಘನರೂಪದ ಕೊಬ್ಬನ್ನು ಏನು ಮಾಡ್ಬೋದು? ಇಟ್ಕೊಳ್ಬೋದು, ಸಂರಕ್ಷಣೆ ಮಾಡಿಕೊಳ್ಬೋದು. ನಂತರ ವಿದ್ಯಾರ್ಥಿಗಳೇ ಬರುವಂಥದ್ದು ಆದೇಶನ ಕ್ರಿಯೆ. ಆದೇಶನ ಕ್ರಿಯೆ ಅಂತಂದ್ರೆ ಏನು? ಇದು ಕೂಡ ಬಹಳ ಮಹತ್ವದ್ದು. ಒಂದು ಪ್ರಕಾರದ ಪರಮಾಣುಗಳು ಇನ್ನೊಂದರ ಸ್ಥಾನವನ್ನು ಪಲ್ಲಟಗೊಳಿಸುವ ಕ್ರಿಯೆ. ಅಂದ್ರೇನು? ಆದೇಶನ ಅಂದ್ರೇನು? ಒಂದು ಪ್ರಕಾರದ ಪರಮಾಣುಗಳು ಇನ್ನೊಂದರ ಸ್ಥಾನವನ್ನು ಸ್ಥಾನಪಲ್ಲಟಗೊಳಿಸುವುದು. ಇದನ್ನು ಆದೇಶನ ಕ್ರಿಯೆ ಅಂಥೇಳಿ ಕರೀತಾರೆ. ಇದನ್ನು ಆದೇಶನ ಕ್ರಿಯೆ ಅಂತ ಕರೀತಾರೆ. ಒಂದು ಉದಾಹರಣೆಯನ್ನು ನೋಡುವ ಇದರಲ್ಲಿ. ಈಗ ನೋಡಿ, ಮೀಥೇನ್ ರಾಸಾಯನಿಕವಾಗಿ ಇದು ಸ್ಥಿರ, ಇದು ಪರ್ಯಾಪ್ತ ಹೈಡ್ರೋಕಾರ್ಬನ್. ಆದರೆ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ, ಈ ಒಂದು
ಮಿಥೇನನ್ನು ಸೂರ್ಯನ ಬಿಸಿಲಲ್ಲಿ, ಸೂರ್ಯನ ಬೆಳಕಿನಲ್ಲಿ ಕ್ಲೋರಿನನ್ನು ಹಾಯಿಸಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ಬೇರೆ ಬೇರೆ ಉತ್ಪನ್ನಗಳನ್ನು ಪಡಿಬೋದು. ಹಾಗಾದರೆ ಏನಾಗ್ತದೆ ನೋಡಿ, ಈ ಮಿಥೇನ್ ಕ್ಲೋರಿನ್ನೊಂದಿಗೆ ವರ್ತಿಸಿ ಸೂರ್ಯನ ಬೆಳಕಿನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನೋಡಿ, ಈ ಕ್ಲೋರಿನ್ ಅಣುವಿನ ಒಂದು ಪರಮಾಣು ಮೀಥೇನ್ ಅಣುವಿನ ಒಂದು ಜಲಜನಕದ ಪರಮಾಣುವನ್ನು ಸ್ಥಾನಪಲ್ಲಟಗೊಳಿಸ್ತದೆ. ನೋಡಿ, ಸ್ಥಾನಪಲ್ಲಟಗೊಳಿಸಿದೆ. CH4 ನಿನ್ನೆ ನಿಮಗೆ ಅದರ ಸಂಪೂರ್ಣವಾದಂಥ ವಿವರಣೆಯನ್ನು ಕೊಟ್ಟಿದೆ. ನೋಡಿ, ಇಲ್ಲಿ H4 ಇತ್ತು, ಒಂದು H-ಅನ್ನು ಈ ಎರಡು ಪರಮಾಣುಗಳ ಪೈಕಿ ಒಂದು ಕ್ಲೋರಿನ್ ಪರಮಾಣು ಇಲ್ಲಿ ಬಂದು ಸೇರಿಕೊಂಡಿದೆ ಮತ್ತು ಇಲ್ಲಿರ್ತಕ್ಕಂತಹ ಒಂದು H-ಅನ್ನು ಆಚೆ ಕಳಿಸಿದೆ. ಇದಕ್ಕೇನಂತ ಕರೀತಾರೆ? ಆದೇಶನ ಕ್ರಿಯೆ ಅಂತ ಕರೀತಾರೆ. ಒಂದು ಪ್ರಕಾರದ ಪರಮಾಣುಗಳು ಇನ್ನೊಂದರ ಸ್ಥಾನವನ್ನು ಸ್ಥಾನಪಲ್ಲಟಗೊಳಿಸುವ ಕ್ರಿಯೆ, ಅದು ಆದೇಶನ ಕ್ರಿಯೆ. ಆದರೆ ಈ ಕ್ರಿಯೆ ಇಲ್ಲಿಗೆ ನಿಲ್ಲುವುದಿಲ್ಲ. ನೋಡಿ, ಈಗ ಇಲ್ಲಿ ಮಿಥೇನ್ ಕ್ಲೋರಿನ್ನೊಂದಿಗೆ ವರ್ತಿಸಿ ಕ್ಲೋರೋಮಿಥೇನನ್ನು ಉಂಟು ಮಾಡಿದೆ. ಇದಕ್ಕೆ ನಾವು ಕ್ಲೋರೋಮಿಥೇನ್ ಅಂತೇಳಿ ಕರಿತೇವೆ. ಸೊ ನೆಕ್ಸ್ಟ್ ಏನಾಗ್ತದೆ ಅಂತ ಹೇಳಿದ್ರೆ, ಈ ಕ್ಲೋರೋಮಿಥೇನ್ ಪುನಃ ಕ್ಲೋರಿನ್ನೊಂದಿಗೆ ವರ್ತಿಸಿ ಸೂರ್ಯನ ಬೆಳಕಿನಲ್ಲಿ ಏನಾಗ್ತದೆ, ಇಲ್ಲಿಯ ಒಂದು ಜಲಜನಕವನ್ನು ಸ್ಥಾನಪಲ್ಲಟಗೊಳಿಸ್ತದೆ. ಏನು ಮಾಡ್ತದೆ ಹೇಳಿ? ಇಲ್ಲಿಯ ಒಂದು ಜಲಜನಕವನ್ನು ಸ್ಥಾನಪಲ್ಲಟಗೊಳಿಸ್ತದೆ. ಆಗ ಇಲ್ಲಿ ಒಂದು ಜಲಜನಕ ಕಡಿಮೆ ಮಾಡಿ, CH2 Cl2 Cl1 ಇದ್ದದ್ದು ಇದೊಂದು ತಗೊಂಡು 2 ಆಯಿತು, ಒಂದು ಜಲಜನಕ ಸ್ಥಾನಪಲ್ಲಟಗೊಳಿತು. ಇದು ಕೂಡ ಮತ್ತೊಂದು ಉತ್ಪನ್ನ ಕ್ಲೋರೋಮಿಥೇನ್. ಇದನ್ನು ನಾವು ಡೈಕ್ಲೋರೋಮಿಥೇನ್ ಅಂತ ಕರೀತೇವೆ. ಹೀಗೆ ಕ್ರಿಯೆಗಳು ಮುಂದುವರಿದು ಟ್ರೈಕ್ಲೋರೋಮಿಥೇನ್, ಟೆಟ್ರಾಕ್ಲೋರೋಮಿಥೇನ್, ಹೀಗೆ ಆದೇಶನ ಕ್ರಿಯೆ ಅನ್ನುವಂಥದ್ದು ಮುಂದುವರಿತದೆ. ಯಾಕೆಂದರೆ ಈ ಮೀಥೇನ್ನಲ್ಲಿರ್ತಕ್ಕಂತಹ ಎಲ್ಲ ಜಲಜನಕದ ಪರಮಾಣುಗಳು ಸಂಪೂರ್ಣವಾಗಿ ಖಾಲಿ ಆಗುವವರೆಗೆ ಈ ಕ್ರಿಯೆ ಮುಂದುವರಿತಾ ಹೋಗ್ತದೆ. ಇದನ್ನು ನಾವು ಏನಂತ ಕರಿತೇವೆ? ಆದೇಶನ ಕ್ರಿಯೆ. ಒಂದು ಪ್ರಕಾರದ ಪರಮಾಣುಗಳು ಇನ್ನೊಂದರ ಸ್ಥಾನವನ್ನು ಸ್ಥಾನಪಲ್ಲಟಗೊಳಿಸುವಂಥ ಕ್ರಿಯೆ. ಬೆಸ್ಟ್ ಉದಾಹರಣೆ ಅದು ಮೀಥೇನ್ ಕ್ಲೋರಿನ್ನೊಂದಿಗೆ ವರ್ತಿಸುವಂಥದ್ದು. ಆಗ ಕ್ಲೋರೋಮಿಥೇನ್ ಉಂಟಾಗ್ತದೆ ಮತ್ತು ಈ ಕ್ರಿಯೆ ಮುಂದುವರಿತದೆ. ಈ ಕ್ರಿಯೆ ಮುಂದುವರಿದು ಡೈಕ್ಲೋರೋಮಿಥೇನ್, ಟ್ರೈಕ್ಲೋರೋಮಿಥೇನ್, ಟೆಟ್ರಾಕ್ಲೋರೋಮಿಥೇನ್ ಅಥವಾ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅನ್ನುವಂಥ ಉತ್ಪನ್ನ ಅನ್ನುವಂಥದ್ದು ರೆಡಿ ಆಗ್ತದೆ. ಸೊ ಇದು ಕೂಡ ಬಹಳ ಮಹತ್ವವಾದಂಥ ಒಂದು ವಿಚಾರ. ನೆಕ್ಸ್ಟ್ ಬರುವಂಥದ್ದು ಕೆಲವು ಪ್ರಮುಖ ಕಾರ್ಬನ್ ಸಂಯುಕ್ತಗಳು. ಕೆಲವು ಪ್ರಮುಖ ಕಾರ್ಬನ್ ಸಂಯುಕ್ತಗಳು. ಕೆಲವು ಪ್ರಮುಖವಾದಂಥ ಕಾರ್ಬನ್ ಸಂಯುಕ್ತಗಳ ಬಗ್ಗೆ ನಾವು ಅಭ್ಯಾಸ ಮಾಡಬೇಕು. ಅದರಲ್ಲಿ ಫಸ್ಟಿಗೆ ನಾವು ಅಭ್ಯಾಸ ಮಾಡುವಂಥದ್ದು ಅಂತ ಹೇಳಿದ್ರೆ, ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಎಥೆನಾಲ್. ಯಾವುದು ಹೇಳಿ? ಎಥೆನಾಲ್. ಸಾಮಾನ್ಯವಾಗಿ ಇದನ್ನು ಆಲ್ಕೋಹಾಲ್ ಅಂಥೇಳಿ ಕರೀತಾರೆ. ಆಲ್ಕೋಹಾಲ್, ಇಥೈಲ್ ಆಲ್ಕೋಹಾಲ್ ಅಥವಾ ಆಲ್ಕೋಹಾಲ್ ಅಂತೇಳಿ ಕರಿತೇವೆ. ಆಲ್ಕೋಹಾಲ್ ಎಲ್ಲರೂ ಕೇಳಿದ್ರಿ? ಶಬ್ದವನ್ನು ಕೇಳಿದ್ದೀರಾ? ಸಾಮಾಜಿಕವಾಗಿ ನಮ್ಮ ಸುತ್ತಮುತ್ತ ಎಲ್ಲಾದರೂ ಕೇಳಿದ್ದೀರಾ? ಎಸ್, ನೀವು ಕೇಳಿದ್ದೀರಿ ಅಲ್ವಾ? ಎಲ್ಲಿ ಕೇಳಿದ್ದೀರಿ? ಅಕ್ಕಪಕ್ಕದಲ್ಲಿ ಎಷ್ಟೋ ಬಾರಿ ಈ ಆಲ್ಕೋಹಾಲ್ ಸೇವನೆ ಮಾಡಿದವರನ್ನು ನಾವು ಕಾಣ್ತೇವೆ. ಹೌದಾ? ಅವರು ಸ್ಥೀಮಿತದಲ್ಲಿ ಇರುವುದಿಲ್ಲ, ಪ್ರಜ್ಞೆಯಲ್ಲಿ ಇರುವುದಿಲ್ಲ ಕೆಲವೊಂದು ಬಾರಿ. ಯಾಕೆಂದರೆ ಈ ಆಲ್ಕೋಹಾಲ್ ಸೇವನೆ ಇದು ತುಂಬ ಅಪಾಯಕಾರಿ. ನೆನ್ಪಿಟ್ಕೊಳ್ಳಿ, ಇದು ತುಂಬ ಅಪಾಯಕಾರಿ. ನಾವು ಸಾಮಾಜಿಕವಾಗಿ ಈ ಆಲ್ಕೋಹಾಲ್ ಸೇವನೆಯನ್ನು ಒಪ್ಕೊಳ್ಳೋದಿಲ್ಲ, ಅದು ಒಳ್ಳೆಯದಲ್ಲ ಅನ್ನೋದು ನಮಗೆ ಗೊತ್ತಿದೆ. ಆದರೂ ಕೂಡ ಕೆಲವರು ಕುಡಿತಾರೆ. ನಾವು ಅಂಥವರಿಗೆ ಸ್ವಲ್ಪ ಮಟ್ಟಿಗೆ ತಿಳಿ ಹೇಳಬೇಕು ಮತ್ತು ಅವರಿಂದ ನಾವು ದೂರ ಇರಬೇಕು. ಸೊ ಈ ಎಥೆನಾಲ್ ಅಥವಾ ಇಥೈಲ್ ಆಲ್ಕೋಹಾಲ್ ಕೊಠಡಿಯ ತಾಪಮಾನದಲ್ಲಿ ಸಾಮಾನ್ಯವಾಗಿ ದ್ರವ ರೂಪದಲ್ಲಿರ್ತದೆ. ಇದನ್ನು ಬೇರೆ ಬೇರೆ ಸನ್ನಿವೇಶದಲ್ಲಿ ನಾವು ಉಪಯೋಗಿಸ್ತೇವೆ. ಯಾವೆಲ್ಲ ಸನ್ನಿವೇಶದಲ್ಲಿ ಉಪಯೋಗಿಸ್ತೇವೆ ಅಂತ ಹೇಳಿದ್ರೆ, ಇದು ಔಷಧಗಳಲ್ಲಿ, ಟಾನಿಕ್ಗಳಲ್ಲಿ ಇದು ಸಕ್ರಿಯವಾದಂಥ ಒಂದು ಘಟಕ. ಅದೇ ರೀತಿಯಾಗಿ ಬಹಳಷ್ಟು ಮಾದಕ ಪಾನೀಯಗಳಲ್ಲಿ ಈ ಆಲ್ಕೋಹಾಲ್ ಅನ್ನುವಂಥದ್ದು ಇರ್ತದೆ. ಮಕ್ಕಳೇ, ಈ ಆಲ್ಕೋಹಾಲ್ ನೀರಿನಲ್ಲಿ ಎಲ್ಲ ಪ್ರಮಾಣದಲ್ಲಿ ವಿಲೀನಗೊಳ್ತದೆ, ಎಲ್ಲ ಪ್ರಮಾಣದಲ್ಲಿ ಅದು ಕರಗ್ತದೆ.
ಆದರೂ ಕೂಡ ನಾವು ಅದರಿಂದ ತುಂಬ ಜಾಗೃತೆಯಿಂದ ಇರಬೇಕು. ಯಾಕೆಂದರೆ ಅದು ನಮ್ಮ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರ್ತದೆ, ದೇಹದ ಮೇಲೆ ಪರಿಣಾಮವನ್ನು ಬೀರ್ತದೆ. ಅದರಿಂದ ನಾವು ಅದರಿಂದ ಸ್ವಲ್ಪ ದೂರ ಇರಬೇಕು. ಔಷಧ ಟಾನಿಕ್ಗಳಿಗೆ ಅದು ಬೇಕು, ಸರಿ, ಓಕೆ, ಅದನ್ನು ಬಳಸುವ. ಆದರೆ ಉಳಿದಂತೆ ನಾವು ಅದನ್ನು ಯಾವುದೇ ರೀತಿಯಲ್ಲಿ ತೆಗೆದುಕೊಳ್ಳೋದು ಬೇಡ. ಇನ್ನು ರಾಸಾಯನಿಕವಾಗಿ ಯಾವ ರೀತಿಯಾಗಿ ಈ ಎಥೆನಾಲ್ ಅಥವಾ ಇಥೈಲ್ ಆಲ್ಕೋಹಾಲ್ ವರ್ತಿಸ್ತದೆ ಅಂತ ನೋಡುವ. ಫಸ್ಟಿಗೆ ಸೋಡಿಯಂನೊಂದಿಗೆ ಹೇಗೆ ವರ್ತಿಸ್ತದೆ ನೋಡುವ. ಸೋಡಿಯಂನೊಂದಿಗೆ ಎಥೆನಾಲ್ ವರ್ತನೆ. ಎಥೆನಾಲ್ ವರ್ತನೆ ಸೋಡಿಯಂನೊಂದಿಗೆ ಹೇಗೆ ವರ್ತಿಸ್ತದೆ ಅಂತೇಳಿ. ಎಥೆನಾಲ್ CH3 CH2OH ಸೋಡಿಯಂನೊಂದಿಗೆ Na ಹೇಗೆ ವರ್ತಿಸ್ತದೆ ನೋಡಿ. CH3 CH2 ಇದು ಹೇಗೆ ವರ್ತಿಸ್ತದೆ ಅಂತ ಹೇಳಿದ್ರೆ CH3 CH2ONA ಪ್ಲಸ್ H2 ನೋಡಿ, ಸರಿಯಾಗಿ ನೋಡ್ಕೊಳ್ಳಿ. CH3 CH2ONA ಇದನ್ನು ಸೋಡಿಯಂ ಎಥಾಕ್ಸೈಡ್ ಅಂತೇಳಿ ಕರೀತಾರೆ. ಎಥಾಕ್ಸೈಡ್. ಸೊ ಸೋಡಿಯಂ ಎಥೆನಾಲ್ನೊಂದಿಗೆ ವರ್ತಿಸಿ ಸೋಡಿಯಂ ಎಥಾಕ್ಸೈಡನ್ನು ಉಂಟು ಮಾಡ್ತದೆ. ಅಷ್ಟೇ ಅಲ್ಲ, ಜಲಜನಕವನ್ನು ಕೂಡ ಬಿಡುಗಡೆ ಮಾಡ್ತದೆ. ಇದು ಸೋಡಿಯಂನೊಂದಿಗೆ ಎಥೆನಾಲ್ ವರ್ತಿಸುವಂಥ ಒಂದು ರೀತಿ. ನಂತರ ಈ ಎಥೆನಾಲ್ ಇದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಉಂಟು ಮಾಡ್ತದೆ. ಅಂದರೆ ಈ ಎಥೆನಾಲನ್ನು ಇದನ್ನು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸುವಂತೆ ಮಾಡಿದ್ರೆ ಆಗ ಇದು ನೀರನ್ನು ಕಳ್ಕೊಳ್ತದೆ. ಅಂದರೆ ನಿರ್ಜಲೀಕರಣ ಕ್ರಿಯೆ ಉಂಟಾಗಿ ನಮಗೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಸಿಗ್ತದೆ. ಅಂದರೆ ಎಥೆನಾಲನ್ನು ನಾವು ಏನು ಮಾಡ್ಬೋದು, ಎಥೀನ್ ಆಗಿ ಪರಿವರ್ತಿಸ್ಬೋದು. ಯಾವುದರ ಉಪಸ್ಥಿತಿಯಲ್ಲಿ? ಪ್ರಬಲವಾದಂಥ ಸಲ್ಫ್ಯೂರಿಕ್ ಆಮ್ಲದ ಉಪಸ್ಥಿತಿಯಲ್ಲಿ, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಮ್ಲದ ಉಪಸ್ಥಿತಿಯಲ್ಲಿ ನಾವೇನು ಮಾಡ್ಬೋದು, ಅದರೊಂದಿಗೆ ಕಾಯಿಸಿದಾಗ ಇಲ್ಲಿ ಈ ಎಥೆನಾಲ್ CH3 CH2OH ಅಂದರೆ ಏನದು ಎಥೆನಾಲ್, ಇದು ಎಥೀನ್ ಆಗಿ ಪರಿವರ್ತನೆ ಆಗ್ತದೆ. ನೋಡಿ, ಒಂದು ಆಲ್ಕೋಹಾಲ್ ಇಲ್ಲೇನಾಯಿತು, ಅಲ್ಕೀನ್ ಆಗಿ ಪರಿವರ್ತನೆ ಆಯಿತು. ಸೊ ಆ ರೀತಿ ಆಗುವಾಗ ಅದು ನೀರಿನ ಒಂದು ಅಣುವನ್ನು ಕಳ್ಕೊಳ್ತದೆ, ಅಂದರೆ ನಿರ್ಜಲೀಕರಣಗೊಳ್ತದೆ. ಎಥೆನಾಲ್ ನಿರ್ಜಲೀಕರಣಗೊಂಡು ಅಂದರೆ ನೀರಿನ ಅಣುವನ್ನು ಕಳೆದುಕೊಂಡು ಅದು ಒಂದು ಎಥೀನ್ ಆಗ್ತದೆ ಅಥವಾ ಅಲ್ಕೀನ್ ಆಗಿ ಪರಿವರ್ತನೆ ಆಗ್ತದೆ. ಇದು ಬಹಳ ಮುಖ್ಯವಾದಂಥ ಒಂದು ರಾಸಾಯನಿಕ ಕ್ರಿಯೆ. ನಂತರ ಬರುವಂಥದ್ದು ನೆನ್ಪಿಟ್ಕೊಳ್ಳಿ, ಎಥನಾಯಿಕ್ ಆ್ಯಸಿಡ್. ನಂತರ ಬರುವಂಥದ್ದು ಎಥನಾಯಿಕ್ ಆ್ಯಸಿಡ್ ಅಥವಾ ಎಥನಾಯಿಕ್ ಆಮ್ಲ. CH3COOH ಎಥನಾಯಿಕ್ ಆಮ್ಲ CH3COOH. ಸೊ ಎಥನಾಯಿಕ್ ಆಮ್ಲ ಅಥವಾ CH3COH ಇದನ್ನು ಸಾಮಾನ್ಯವಾಗಿ ನಾವು ಏನಂತ ಕರಿತೇವೆ ಅಂತ ಹೇಳಿದ್ರೆ ಆಸಿಟಿಕ್ ಆಮ್ಲ ಅಂತ ಕರಿತೇವೆ. ಎಥನಾಯಿಕ್ ಆಮ್ಲವನ್ನು ನಾವು ಸಾಮಾನ್ಯವಾಗಿ ಆಸಿಟಿಕ್ ಆಮ್ಲ ಅಂತ ಕರಿತೇವೆ. 5% ಈ ಅಸಿಟಿಕ್ ಆಮ್ಲವನ್ನು ಅಥವಾ ಎಥನಾಯಿಕ್ ಆ್ಯಸಿಡನ್ನು ವಿನೆಗರ್ ಅಂತ ಹೇಳಿ ಕರೀತಾರೆ. ವಿದ್ಯಾರ್ಥಿಗಳೇ ನೆನ್ಪಿಟ್ಕೊಳ್ಳಿ, ಏನಂತ ಕರೀತಾರೆ? ವಿನೆಗರ್. ಬಹುಶಃ ಈ ಶಬ್ದವನ್ನು ಸಾಕಷ್ಟು ಸಲ ನೀವು ಕೇಳಿರ್ತೀರಿ, ವಿನೆಗರ್ ಅಂತ ಹೇಳುವಂಥದ್ದು. ಮನೆಯಲ್ಲೂ ಕೂಡ ಇದನ್ನು ಬಳಸ್ತಾರೆ. ಹೊರಗಡೆ ನಾವು ಹೋಟೆಲ್ಗಳಿಗೆಲ್ಲ ಹೋದಾಗ ಅಲ್ಲೂ ಕೂಡ ಈ ಶಬ್ದಗಳು ಬರ್ತವೆ. ಅಥವಾ ಎಲ್ಲಾದರೂ ಚಾಟ್ ಐಟಮ್ಸ್ ತಿನ್ನುವಂಥ ಸಂದರ್ಭದಲ್ಲಿ ಅವರಲ್ಲಿ ಅದನ್ನು ಬಳಸುವುದನ್ನು ನಾವು ಕಾಣ್ತೇವೆ. ಹಾಗಾದರೆ ವಿನೆಗರನ್ನು ಯಾಕೆ ಉಪಯೋಗಿಸ್ತಾರೆ ಅಂತ ಕೇಳಿದ್ರೆ, ರುಚಿಗೆ ಉಪಯೋಗಿಸ್ತಾರೆ. ಉಪ್ಪಿನಕಾಯಿಗೆ ಸಂರಕ್ಷಕವಾಗಿ ಉಪಯೋಗಿಸ್ತಾರೆ. ನೆನ್ಪಿಟ್ಕೊಳ್ಳಿ, ಇದೊಂದು ಹುಳಿ ಪದಾರ್ಥ. ಸೊ ಇದನ್ನು ಉಪ್ಪಿನಕಾಯಿಯಲ್ಲಿ ಸಂರಕ್ಷಕವಾಗಿ ಜಾಸ್ತಿ ದಿವಸ ಉಪ್ಪಿನಕಾಯಿ ಬಾಳಿಕೆಗೆ ಬರಬೇಕು ಅಂಥೇಳಿ ವಿನೆಗರನ್ನು ಸಾಮಾನ್ಯವಾಗಿ ಸಂರಕ್ಷಕವಾಗಿ ಬಳಸ್ತಾರೆ. ಸೊ 5-8% ಇರತಕ್ಕಂತಹ ಅಸಿಟಿಕ್ ಆಮ್ಲವನ್ನು ನಾವು ಏನಂತ ಕರಿತೇವೆ? ವಿನೆಗರ್ ಅಂತೇಳಿ ಕರಿತೇವೆ. ಇನ್ನೊಂದು, ಈ
ವಿನೆಗರ್ ಅಥವಾ ಎಥನಾಯಿಕ್ ಆಮ್ಲ ಉಂಟಲ್ಲ, ಈ ಎಥನಾಯಿಕ್ ಆಮ್ಲದ ದ್ರವಣ ಬಿಂದು 290 ಕೆಲ್ವಿನ್. ಎಷ್ಟು? 290 ಕೆಲ್ವಿನ್. ಇದು ಚಳಿಗಾಲದಲ್ಲಿ ಬೇಗನೆ ಹೆಪ್ಪುಗಟ್ಟುತ್ತದೆ. ಆದ್ದರಿಂದ ಇದನ್ನು ಗ್ಲೇಸಿಯಲ್ ಅಸಿಟಿಕ್ ಆಸಿಡ್ ಅಂತ ಹೇಳಿ ಕರೀತಾರೆ. ಕೇಳ್ಬೋದು, ಯಾಕೆ ಗ್ಲೇಸಿಯಲ್ ಅಸಿಟಿಕ್ ಆಸಿಡ್ ಅಂತ ಕರೀತಾರೆ ಅಂತೇಳಿ. ಕಾರಣ ಏನಂತ ಹೇಳಿದ್ರೆ, ಚಳಿಗಾಲದಲ್ಲಿ ಅತಿ ಬೇಗನೆ ಇದು ಹೆಪ್ಪುಗಟ್ಟುತ್ತದೆ. ಆ ಕಾರಣದಿಂದಾಗಿ ಇದನ್ನು ಗ್ಲೇಸಿಯಲ್ ಅಸಿಟಿಕ್ ಆಸಿಡ್ ಅಂಥೇಳಿ ಕರೀತಾರೆ. ನಂತರ ಬರುವಂಥದ್ದು ಯಾವ ರೀತಿಯಾಗಿ ಈ ಎಥನಾಯಿಕ್ ಆಮ್ಲ ಅನ್ನುವಂಥದ್ದು ಎಥನಾಲ್ನೊಂದಿಗೆ ವರ್ತಿಸ್ತದೆ ಅಂತೇಳಿ ನೆನ್ಪಿಟ್ಕೊಳ್ಳಿ. ನಂತರ ಬರುವಂಥದ್ದು ಎಸ್ಟರೀಕರಣ ಕ್ರಿಯೆ. ಎಸ್ಟರೀಕರಣ ಕ್ರಿಯೆ ಅಂದ್ರೇನು? ಏನು ಎಸ್ಟರೀಕರಣ ಕ್ರಿಯೆ ಅಂದರೆ? ಎಸ್ಟರೀಕರಣ ಕ್ರಿಯೆ ಅಂತಂದರೆ ಎಸ್ಟರ್ಗಳು ಉಂಟಾಗುವಂತಹ ಕ್ರಿಯೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಎಸ್ಟರೀಕರಣ ಕ್ರಿಯೆ ಅಂದ್ರೇನು? ಎಸ್ಟರ್ಗಳು ಉಂಟಾಗುವಂತಹ ಕ್ರಿಯೆ. ಹಾಗಾದರೆ ಎಸ್ಟರ್ಗಳು ಹೇಗೆ ಉಂಟಾಗ್ತದೆ? ಇದು ಬಹಳ ಮಹತ್ವದ್ದು. ಸಾಮಾನ್ಯವಾಗಿ ಆಮ್ಲ ಮತ್ತು ಆಲ್ಕೋಹಾಲ್ಗಳ ಕ್ರಿಯೆಯಿಂದ ಹೇಗೆ ಆಮ್ಲ ಮತ್ತು ಆಲ್ಕೋಹಾಲ್ಗಳ ಕ್ರಿಯೆಯಿಂದ ಎಸ್ಟರ್ಗಳು ಉಂಟಾಗುತ್ತವೆ. ಸೊ ಎಸ್ಟರ್ಗಳು ಹೇಗೆ ಉಂಟಾಗ್ತವೆ? ಆಮ್ಲ ಮತ್ತು ಆಲ್ಕೋಹಾಲ್ಗಳ ಕ್ರಿಯೆಯಿಂದ ಉಂಟಾಗ್ತವೆ. ನಾವಿಲ್ಲಿ ಇವೆರಡನ್ನು ಅಭ್ಯಾಸ ಮಾಡಿದ್ದೇವೆ. ಎಥನಾಲನ್ನು ಅಭ್ಯಾಸ ಮಾಡಿದ್ದೇವೆ, ಅದೇ ರೀತಿ ಎಥನಾಯಿಕ್ ಆಮ್ಲವನ್ನು ಅಭ್ಯಾಸ ಮಾಡಿದ್ದೇವೆ. ಸೊ ಇವೆರಡರ ಕ್ರಿಯೆಯಿಂದ ಏನಾಗ್ತದೆ? ಎಸ್ಟರ್ಗಳು ಉಂಟಾಗ್ತವೆ. ಸೊ ನಾವೀಗ ಅದನ್ನು ನೋಡೋಣ. ಆಮ್ಲ ಅಂದರೆ ಎಥನಾಯಿಕ್ ಆಮ್ಲ CH3COOH, ಸರಿ. ಆಲ್ಕೋಹಾಲ್ C2H5OH, ಸರಿಯಾ? C2H5OH. ಇವೆರಡೂ ರಾಸಾಯನಿಕವಾಗಿ ವರ್ತಿಸಿದಾಗ ಏನಾಗ್ತದೆ? CH3COO C2H5 ಪ್ಲಸ್ H2O. ನೆನ್ಪಿಟ್ಕೊಳ್ಳಿ, ಇದನ್ನು ನಾವು ಎಸ್ಟರ್ ಅಂತ ಕರಿತೇವೆ. ಇದನ್ನು ನಾವೇನಂತ ಕರೆಯೋದು? ಎಸ್ಟರ್ಗಳು ಅಂತ ಕರೆಯೋದು. ನೋಡಿ, ಇದೇನಿದು? ಇದು ಆಮ್ಲ. ಯಾವ ಆಮ್ಲ? ಎಥನಾಯಿಕ್ ಆಮ್ಲ, ಸರಿಯಾ? ಇದೇನಿದು? ಎಥನಾಯಿಕ್ ಆಮ್ಲ. ಇದು ಎಥನಾಲ್. ನಾವಿಲ್ಲಿ ಹೇಳಿದ್ದೇವೆ ನೋಡಿ, ಆಮ್ಲ, ಸರಿನಾ? ಆಲ್ಕೋಹಾಲ್, ಸರಿನಾ? ಸೊ ಆಮ್ಲ ಮತ್ತು ಆಲ್ಕೋಹಾಲ್ಗಳ ಕ್ರಿಯೆಯಿಂದ ಎಸ್ಟರ್ಗಳು ಉಂಟಾಗ್ತವೆ. ಆಮ್ಲ ಮತ್ತು ಆಲ್ಕೋಹಾಲ್ಗಳ ಕ್ರಿಯೆಯಿಂದ ಎಸ್ಟರ್ಗಳು ಉಂಟಾಗ್ತವೆ. ಸೊ ಎಥನಾಯಿಕ್ ಆಮ್ಲ ಎಥನಾಲ್ನೊಂದಿಗೆ ವರ್ತಿಸಿದಾಗ ಇಲ್ಲಿ ಎಸ್ಟರ್ ಅನ್ನುವಂಥದ್ದು ಉಂಟಾಗಿದೆ. ಈಗ ಈ ಎಸ್ಟರ್ ಇದು ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸಿದಾಗ ಆಗ ಪುನಃ ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಲವಣ ಉಂಟಾಗ್ತದೆ. ಅದು ಹೇಗೆ ಉಂಟಾಗ್ತದೆ ನೋಡೋಣ. ನೋಡಿಲಿ, CH3COO C2H5 ಇದು ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸಿದಾಗ CH3COO Na ಪ್ಲಸ್ C2H5OH. ನೋಡಿ, C2H5OH ಇದು ಎಸ್ಟರ್, ಇದು ಆಲ್ಕೋಹಾಲ್ ಅಥವಾ ನಿರ್ದಿಷ್ಟವಾಗಿ ಹೇಳೋದಿದ್ರೆ ಎಥೆನಾಲ್. ಆನಂತರ ಇದು ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಲವಣ. ಸಾಮಾನ್ಯವಾಗಿ ಸಾಬೂನೀಕರಣ ಕ್ರಿಯೆಯಲ್ಲಿ ಈ ಒಂದು ರಿಯಾಕ್ಷನನ್ನು ಬಳಸ್ಕೊಳ್ತಾರೆ. ಸೊ ಸರಿಯಾಗಿ ನೋಡ್ಕೊಳ್ಳಿ, ಇದು ಎಸ್ಟರ್, ಸರಿನಾ? ಈ ಎಸ್ಟರ್ ಅನ್ನುವಂಥದ್ದು ಸೋಡಿಯಂ ಹೈಡ್ರಾಕ್ಸೈಡ್ನ ಉಪಸ್ಥಿತಿಯಲ್ಲಿ ಏನಾಗ್ತದೆ? ಆಲ್ಕೋಹಾಲ್ ಆಗಿ
ಪುನಃ ಕನ್ವರ್ಟ್ ಆಗ್ತದೆ, ಜೊತೆಯಲ್ಲಿ ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಲವಣ ಉಂಟಾಗ್ತದೆ. ಸೊ ಇದು ಬಹಳ ಪ್ರಮುಖವಾದಂಥ ಒಂದು ರಾಸಾಯನಿಕ ವರ್ತನೆ. ನಂತರ ಪ್ರತ್ಯಾಮ್ಲದೊಂದಿಗೆ ಹೇಗೆ ವರ್ತನೆ ಮಾಡ್ತದೆ ನೋಡೋಣ. ಪ್ರತ್ಯಾಮ್ಲದೊಂದಿಗೆ ಈ ಎಥನಾಯಿಕ್ ಆಮ್ಲ ಹೇಗೆ ವರ್ತಿಸ್ತದೆ ಅಂತೇಳಿ. ಪ್ರತ್ಯಾಮ್ಲದೊಂದಿಗೆ ಎಥನಾಯಿಕ್ ಆಮ್ಲದ ವರ್ತನೆ. ಸೊ ಎಥನಾಯಿಕ್ ಆಮ್ಲ CH3COOH. ಪ್ರತ್ಯಾಮ್ಲ ಯಾವುದು? ಪ್ರತ್ಯಾಮ್ಲ ಸೋಡಿಯಂ ಹೈಡ್ರಾಕ್ಸೈಡನ್ನು ತೆಗೆದುಕೊಳ್ಳು, NaOH. ಏನಾಗ್ತದೆ ಆಗ ಉತ್ಪತ್ತಿ ಆಗುವಂಥ ಉತ್ಪನ್ನ CH3COONA ಪ್ಲಸ್ H2O. ಸೊ ಇದು ಏನಿದು? ಎಥನಾಯಿಕ್ ಆಮ್ಲ. ಇದು ಪ್ರತ್ಯಾಮ್ಲ. ಅಂದರೆ ಇಲ್ಲಿ ನಿರ್ದಿಷ್ಟವಾಗಿ ಹೇಳೋದಿದ್ರೆ ಸೋಡಿಯಂ ಹೈಡ್ರಾಕ್ಸೈಡ್, ಸರಿನಾ? ಇದು ಸೋಡಿಯಂ ಹೈಡ್ರಾಕ್ಸೈಡ್, ಸರಿಯಾಗಿ ನೋಡ್ಕೊಳ್ಳಿ. ಇದೊಂದು ಎಥನಾಯಿಕ್ ಆಮ್ಲ, ಇದು ಪ್ರತ್ಯಾಮ್ಲದೊಂದಿಗೆ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸ್ತದೆ. ಆಗ CH3COONA ಅಂದರೆ ಇದನ್ನು ಸೋಡಿಯಂ ಎಸಿಟೇಟ್ ಅಂತ ಕರೀತಾರೆ. ಸೋಡಿಯಂ ಎಸಿಟೇಟ್ ಅಂತ ಕರೀತಾರೆ. ಸೊ ಸೋಡಿಯಂ ಎಸಿಟೇಟ್ ಉತ್ಪತ್ತಿ ಆಗ್ತದೆ ಮತ್ತು ನೀರು ಕೂಡ ಬಿಡುಗಡೆ ಆಗ್ತದೆ. ಇದು ಎಥನಾಯಿಕ್ ಆಮ್ಲ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದಾಗ ಉಂಟಾಗುವಂಥ ಒಂದು ಉತ್ಪನ್ನ. ಇದು ಕೂಡ ಬಹಳ ಮಹತ್ವದ ಒಂದು ರಾಸಾಯನಿಕ ಸಮೀಕರಣ. ನಂತರ ಕಾರ್ಬೋನೇಟ್ ಮತ್ತು ಬೈಕಾರ್ಬೋನೇಟ್ಗಳೊಂದಿಗೆ ಯಾವ ರೀತಿಯಾಗಿ ಈ ಎಥನಾಯಿಕ್ ಆಮ್ಲ ವರ್ತಿಸ್ತದೆ ನೋಡೋಣ. ನೆಕ್ಸ್ಟ್, ಕಾರ್ಬೋನೇಟ್ನೊಂದಿಗೆ ಎಥನಾಯಿಕ್ ಆಮ್ಲದ ವರ್ತನೆ. ಕಾರ್ಬೋನೇಟ್ನೊಂದಿಗೆ ಎಥನಾಯಿಕ್ ಆಮ್ಲದ ವರ್ತನೆ ಯಾವ ರೀತಿಯಾಗಿ ಕಾರ್ಬೋನೇಟ್ನೊಂದಿಗೆ ಎಥನಾಯಿಕ್ ಆಮ್ಲ ವರ್ತಿಸ್ತದೆ? ಸೊ ನಮಗೆ ಗೊತ್ತು, ಸೂತ್ರ ಗೊತ್ತಿದೆ. ಏನು ಹೇಳಿ? ಎಥನಾಯಿಕ್ ಆಮ್ಲದ ಸೂತ್ರ ಹೇಳ್ಬೋದಾ? ಎಥನಾಯಿಕ್ ಆಮ್ಲದ ಸೂತ್ರ ಓಕೆ, ಸರಿ. CH3COOH ಎಥನಾಯಿಕ್ ಆಮ್ಲ ಅಥವಾ ಅಸಿಟಿಕ್ ಆಮ್ಲ. ಇನ್ನು ಕಾರ್ಬೋನೇಟ್ನೊಂದಿಗೆ ಅಂತ ಕೊಟ್ಟಿದ್ದಾರೆ. ನಾವು ಸೋಡಿಯಂ ಕಾರ್ಬೋನೇಟನ್ನು ತೆಗೆದುಕೊಳ್ಳೋಣ. ಸೋಡಿಯಂ ಕಾರ್ಬೋನೇಟ್ನ ಸೂತ್ರ ಹೇಳ್ಬೋದಾ? ಈಗಾಗಲೇ ಸಾಕಷ್ಟು ಬಾರಿ ಬಂದಿದೆ, ನಿಮಗೆ ಹೇಳ್ಬೋದಾ? ಓಕೆ, ಸರಿ. Na2CO3 ನೋಡಿ, ಇದು ಎಥನಾಯಿಕ್ ಆಮ್ಲ, ಇದು ಸೋಡಿಯಂ ಕಾರ್ಬೋನೇಟ್. ಈ ಎಥನಾಯಿಕ್ ಆಮ್ಲ ಸೋಡಿಯಂ ಕಾರ್ಬೋನೇಟ್ನೊಂದಿಗೆ ವರ್ತಿಸಿದಾಗ ಸೋಡಿಯಂ ಎಸಿಟೇಟ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಉತ್ಪತ್ತಿ ಆಗ್ತದೆ. ಇದು ಸೋಡಿಯಂ ಎಸಿಟೇಟ್. ನೆನ್ಪಿಟ್ಕೊಳ್ಳಿ, ಕಾರ್ಬೋನೇಟ್ನೊಂದಿಗೆ ಎಥನಾಯಿಕ್ ಆಮ್ಲ ವರ್ತಿಸಿದಾಗ ಏನಾಗ್ತದೆ ಅಂತ. ಏನಾಗ್ತದೆ? ಸೋಡಿಯಂ ಕಾರ್ಬೋನೇಟ್ನೊಂದಿಗೆ ಎಥನಾಯಿಕ್ ಆಮ್ಲ ವರ್ತಿಸಿದಾಗ ಸೋಡಿಯಂ ಎಸಿಟೇಟ್ ಉತ್ಪತ್ತಿ ಆಗ್ತದೆ, CH3COONA, ಮತ್ತು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಉತ್ಪತ್ತಿ ಆಗ್ತದೆ. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ, ಹಾಗಾದರೆ ಬೈಕಾರ್ಬೋನೇಟ್ನೊಂದಿಗೆ ಹೇಗೆ ವರ್ತಿಸ್ತದೆ ಎಥನಾಯಿಕ್ ಆಮ್ಲ ಅಂತೇಳಿ ಅದನ್ನು ಕೂಡ ನೋಡೋಣ. ನೆಕ್ಸ್ಟ್ ಬರುವಂಥದ್ದು ಬೈಕಾರ್ಬೋನೇಟ್ನೊಂದಿಗೆ ಹೇಗೆ ವರ್ತಿಸ್ತದೆ ಅಂತೇಳಿ. ನಾನು ಇಲ್ಲೇ ಚೇಂಜ್ ಮಾಡ್ತೇನೆ. ಬೈಕಾರ್ಬೋನೇಟ್ನೊಂದಿಗೆ ಯಾವ ರೀತಿಯಾಗಿ ಎಥನಾಯಿಕ್ ಆಮ್ಲ ವರ್ತಿಸ್ತದೆ ಅಂತೇಳಿ ನಾನು ಬರಿತೇನೆ. ಎಥನಾಯಿಕ್ ಆಮ್ಲ CH3COOH, ಹೌದಾ? CH3COOH. ಈ ಎಥನಾಯಿಕ್ ಆಮ್ಲ ಬೈಕಾರ್ಬೋನೇಟ್ನೊಂದಿಗೆ ಅಂದರೆ ನಾವಿಲ್ಲಿ ಸೋಡಿಯಂ ಬೈಕಾರ್ಬೋನೇಟನ್ನು ತೆಗೆದುಕೊಳ್ಳುವ. ಸೋಡಿಯಂ
ಬೈಕಾರ್ಬೋನೇಟನ್ನು ತೆಗೆದುಕೊಳ್ಳುವ. ಸೊ ಸೋಡಿಯಂ ಬೈಕಾರ್ಬೋನೇಟ್ನೊಂದಿಗೆ ಈ ಎಥನಾಯಿಕ್ ಆಮ್ಲ ವರ್ತಿಸಿದಾಗ ಆಗಲೂ ಕೂಡ CH3COONA ಸೋಡಿಯಂ ಅಸಿಟೇಟ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಉತ್ಪತ್ತಿ ಆಗ್ತದೆ. ನೆನ್ಪಿಟ್ಕೊಳ್ಳಿ, ಇದು CH3COH ಅಂದರೆ ಎಥನಾಯಿಕ್ ಆಮ್ಲ, ಎಥನಾಯಿಕ್ ಆಮ್ಲ, ಸರಿನಾ. NaHCO3 ಅಂತಂದರೆ ಸೋಡಿಯಂ ಬೈಕಾರ್ಬೋನೇಟ್ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಆಗ ಉತ್ಪತ್ತಿ ಆಗೋ ಉತ್ಪನ್ನ ಸೋಡಿಯಂ ಎಸಿಟೇಟ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಉತ್ಪತ್ತಿ ಆಗ್ತದೆ. ಸೊ ಈಗ ಈ ಪಾಠದಲ್ಲಿ ಇಂಥ ಹಲವು ರಾಸಾಯನಿಕ ಸಮೀಕರಣಗಳನ್ನು ನೀವು ನೋಡಿದ್ದೀರಿ. ಅವುಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕು. ಯಾವುದು ಕೂಡ ಖಂಡಿತವಾಗಿಯೂ ಕಷ್ಟ ಇಲ್ಲ, ಸುಲಭದಲ್ಲಿದೆ. ಸೊ ಆ ಸುಲಭದಲ್ಲಿರ್ತಕ್ಕಂಥದ್ದನ್ನು ಮತ್ತೆ ಒಂದು 4 ಸಲ ನಾವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಪರೀಕ್ಷೆಯಲ್ಲಿ ಖಂಡಿತವಾಗಿಯೂ ರಾಸಾಯನಿಕ ಸಮೀಕರಣಗಳನ್ನು ಕೊಡ್ತಾರೆ, ರಾಸಾಯನಿಕ ಕ್ರಿಯೆಗಳನ್ನು ಕೇಳ್ತಾರೆ. ಆ ಸಂದರ್ಭದಲ್ಲಿ ನಾವು ಸುಲಭವಾಗಿ ಅದನ್ನು ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದಿಷ್ಟು ಎಥನಾಯಿಕ್ ಆಮ್ಲ ಮತ್ತು ಎಥನಾಲ್ಗಳ ಕುರಿತಾಗಿ ನಾವು ಅಭ್ಯಾಸ ಮಾಡಿದಂಥದ್ದು. ಸೊ ಎಥನಾಲ್ ಬಗ್ಗೆ ಹೇಳುವುದಿದ್ರೆ ಎಥನಾಲ್ನ ಗುಣಲಕ್ಷಣಗಳು, ಎಥನಾಲ್ ಸೋಡಿಯಂನೊಂದಿಗೆ ಹೇಗೆ ವರ್ತಿಸ್ತದೆ, ಇದನ್ನೆಲ್ಲ ನಾವು ಅಭ್ಯಾಸ ಮಾಡಬೇಕು. ಇನ್ನು ಎಥನಾಯಿಕ್ ಆ್ಯಸಿಡ್ ಅಂತಂದರೆ ನಾವು ಅದನ್ನು ಅಸಿಟಿಕ್ ಆಮ್ಲ ಅಂತ ಕರಿತೇವೆ. ಅದು ಚಳಿಗಾಲದಲ್ಲಿ ಅತಿ ಬೇಗನೆ ಹೆಪ್ಪುಗಟ್ಟುತ್ತದೆ. ಆ ಕಾರಣದಿಂದಾಗಿ ಅದನ್ನು ಗ್ಲೇಸಿಯಲ್ ಅಸಿಟಿಕ್ ಆಮ್ಲ ಅಂತ ಹೇಳಿ ಕರೀತಾರೆ, ಗ್ಲೇಸಿಯಲ್ ಅಸಿಟಿಕ್ ಆಮ್ಲ ಅಂತ ಕರೀತಾರೆ. ಇದು ಕೂಡ ಬಹಳಷ್ಟು ಕಡೆಗಳಲ್ಲಿ ನಮಗೆ ಉಪಯೋಗಕ್ಕೆ ಬರ್ತದೆ. ನಾವು ಅದನ್ನು ವಿನೆಗಾರ್ನ ಹೆಸರಲ್ಲಿ, ಅಂದರೆ ಕಡಿಮೆ ಸಾರತ್ವದ ಅಸಿಟಿಕ್ ಆಮ್ಲವನ್ನು ವಿನೆಗಾರ್ನ ಹೆಸರಲ್ಲಿ ದಿನ ಬಳಕೆಯಲ್ಲಿ ಭಾಳಷ್ಟು ಸಂದರ್ಭಗಳಲ್ಲಿ ನಾವು ಅದನ್ನು ಬಳಸ್ತೇವೆ. ನಂತರ ಬರುವಂಥದ್ದು ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಬಹುಶಃ ಹಿಂದೆ ಕೂಡ ಆಗಿದೆ, ಸಾಬೂನುಗಳು ಮತ್ತು ಮಾರ್ಜಕಗಳು ಅಂತ. ನಂತರ ಯಾವುದು? ಸಾಬೂನುಗಳು ಮತ್ತು ಮಾರ್ಜಕಗಳು, ಬಹಳ ಸುಲಭದ ಅಂಶಗಳು. ಸಾಬೂನು ಅಂತಂದರೆ ಏನು? ನೀವೆಲ್ಲ ಬಳಸ್ತಾ ಇದ್ದೀರಲ್ಲ, ಸಾಬೂನುಗಳನ್ನು ಬಳಸ್ತಾ ಇದ್ದೀರಲ್ಲ. ಎಸ್, ಮಾರ್ಜಕಗಳನ್ನು ಡಿಟರ್ಜೆಂಟ್ಗಳು ಅಂತ ಕರಿತೇವೆ. ಸೊ ಸಾಬೂನು ಮತ್ತು ಮಾರ್ಜಕಗಳನ್ನು ದಿನನಿತ್ಯ ನಾವು ಬಳಸ್ತಾ ಇದ್ದೇವೆ. ಹಾಗಾದರೆ ಸಾಬೂನು ಅಂದರೆ ಏನು, ಮಾರ್ಜಕ ಅಂದರೆ ಏನು, ಅವು ಯಾಕೆ ನಮಗೆ ಬೇಕು ಅಂಥೇಳಿ ಸ್ವಲ್ಪ ಮಟ್ಟಿಗಿನ ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕು. ಸಾಬೂನು ಅಂತಂದರೆ ಏನು? ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳು. ನೆನ್ಪಿಟ್ಕೊಳ್ಳಿ, ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣವನ್ನು ಸಾಬೂನು ಅಂತ ಕರೀತಾರೆ. ಸಾಬೂನು ಎನ್ನುವರು. ಹಾಗಾದರೆ ಈ ಸಾಬೂನನ್ನು ಇನ್ನೊಂದು ಸಲ ಹೇಳ್ತೇನೆ ಕೇಳಿ. ಸಾಬೂನು ಅಂತಂದರೆ ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣವನ್ನು ಸಾಬೂನು ಅಂತ ಕರೀತಾರೆ. ಸೊ ಈ ಸಾಬೂನನ್ನು ಸಾಮಾನ್ಯವಾಗಿ ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ಎಣ್ಣೆಗಳಿಂದ ತಯಾರಿಸ್ತಾರೆ. ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ಕೊಬ್ಬಿನಿಂದ ತಯಾರು ಮಾಡ್ತಾರೆ. ನಿಸರ್ಗದತ್ತವಾಗಿ ಸಿಗುವಂಥ ವಸ್ತುಗಳು ಅವುಗಳಿಂದ ತಯಾರು ಮಾಡ್ತಾರೆ. ಈಗ ನೋಡಿ, ಈ ಸಾಬೂನು ಅಥವಾ ಮಾರ್ಜಕ ಯಾವುದೂ ಇರಲಿ, ಅದು ಕೊಳೆಯನ್ನು ಹೇಗೆ ತೆಗೀತದೆ? ಇದು ಪ್ರಶ್ನೆ. ನೋಡಿ, ಕೊಳೆ ಅಂದರೆ ಏನು? ಕೊಳೆ ಅಂದರೆ ಮತ್ತೇನೂ ಅಲ್ಲ, ಅದು ಎಣ್ಣೆ ಪಸೆ ಅಥವಾ ಜಿಡ್ಡು. ಕೊಳೆ ಅಂದ್ರೇನು? ಅದು ಎಣ್ಣೆ ಪಸೆ ಅಥವಾ ಜಿಡ್ಡು. ಈ ಜಿಡ್ಡು ನಾವು ಸೋಪ್ ಹಚ್ಚಿದಾಗ, ನಾವು ಎಣ್ಣೆ ಸೀಗೆಕಾಯಿ ಸಂಬಂಧ ಅಂತ ಕರಿತೇವೆ. ಸೀಗೆಕಾಯಿ ಅಂದ್ರೇನು ಸೋಪ್, ಎಣ್ಣೆ ಸೀಗೆಕಾಯಿ ಸಂಬಂಧ ಅಂದರೆ ಅದು ಒಂದಕ್ಕೊಂದು ಆಗುವುದಿಲ್ಲ ಅಂತ, ಒಂದಕ್ಕೊಂದು ವಿರುದ್ಧ ಅಂತ. ಸೊ ನಾವು ಸೋಪ್ ಹಚ್ಚಿದಾಗ ಆ ಕೊಳೆ ಅನ್ನುವಂಥದ್ದು, ಆ ಜಿಡ್ಡು ಅನ್ನುವಂಥದ್ದು, ಆ ಎಣ್ಣೆ ಪದಾರ್ಥ ಅನ್ನುವಂಥದ್ದು ಅದು ಆಚೆ ಹೋಗ್ತದೆ. ಯಾಕೆಂತಂದರೆ ಈ ಕೊಳೆ ಅಂದರೆ ಜಿಡ್ಡು ಅಥವಾ ಎಣ್ಣೆ ಅಂಶ,
ಇದು ನೀರಿನಲ್ಲಿ ಕರಗುವುದಿಲ್ಲ. ಇದು ನೀರಿನಲ್ಲಿ ಕರಗುವುದಿಲ್ಲ. ನೋಡಿ, ಸಾಬೂನಿನಲ್ಲಿ ಸಾಮಾನ್ಯವಾಗಿ 2 ತುದಿಗಳಿರ್ತವೆ. ಸಾಬೂನಿನಲ್ಲಿ ಸಾಮಾನ್ಯವಾಗಿ 2 ತುದಿಗಳಿರ್ತವೆ. ಯಾವುದು ಆ 2 ತುದಿಗಳು ಅಂದರೆ, ಒಂದು ಹೈಡ್ರೋಕಾರ್ಬನ್ ತುದಿ, ಒಂದು ಹೈಡ್ರೋಕಾರ್ಬನ್ ತುದಿ, ಮತ್ತೊಂದು ಅಯಾನಿಕ ತುದಿ. ಒಂದು ಹೈಡ್ರೋಕಾರ್ಬನ್ ತುದಿ, ಮತ್ತೊಂದು ಅಯಾನಿಕ ತುದಿ ಅಂತೇಳಿ 2 ತುದಿಗಳಿರ್ತವೆ. ಈ ಹೈಡ್ರೋಕಾರ್ಬನ್ ತುದಿ ಉಂಟಲ್ಲ, ಇದು ಎಣ್ಣೆಗೆ ಅಂಟಿಕೊಳ್ತದೆ, ಎಣ್ಣೆಗೆ ಅಂಟಿಕೊಳ್ತದೆ. ಈ ಅಯಾನಿಕ ತುದಿ ಇದು ನೀರಿಗೆ ಅಂಟಿಕೊಳ್ತದೆ ಮತ್ತು ಕೊಳೆಯನ್ನು ನಿವಾರಿಸ್ತದೆ. ಸರಿಯಾಗಿ ನೆನಪಿಟ್ಕೊಳ್ಳಿ. ಸಾಬೂನಿನಲ್ಲಿ 2 ತುದಿಗಳಿವೆ. ಯಾವೆಲ್ಲ 2 ತುದಿಗಳಿವೆ? ಒಂದು ಹೈಡ್ರೋಕಾರ್ಬನ್ ತುದಿ, ಮತ್ತೊಂದು ಅಯಾನಿಕ ತುದಿ. ಸರಿಯಾ ಮಕ್ಕಳೇ? ಈ ಹೈಡ್ರೋಕಾರ್ಬನ್ ತುದಿ ಇದೆಯಲ್ಲ, ಇದು ಎಣ್ಣೆಗೆ ಅಂಟಿಕೊಳ್ತದೆ ಮತ್ತು ಅಯಾನಿಕ ತುದಿ ಇದು ನೀರಿಗೆ ಅಂಟಿಕೊಳ್ತದೆ ಮತ್ತು ಆ ಮೂಲಕವಾಗಿ ಕೊಳೆಯನ್ನು ಬಟ್ಟೆಯಿಂದ ನಿವಾರಿಸ್ತದೆ, ಮೈಯಿಂದ ನಿವಾರಿಸ್ತದೆ. ಗೊತ್ತಾಯ್ತು? ಈ ಸೋಪ್ ತಯಾರು ಮಾಡುವಾಗ ನಾನು ಹೇಳಿದೆ ಆಗಲೇ, ಸಾಬೂನು ಅಂದ್ರೇನು, ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣ ಅಂತ ಹೇಳಿದ್ರಲ್ಲ. ಸೊ ಅದರಲ್ಲಿ ಸೋಡಿಯಂ ಲವಣ ಆಗಿದ್ದರೆ ಸಾಮಾನ್ಯವಾಗಿ ಬಟ್ಟೆ ಸೋಪಾಗಿ ನಾವು ಯೂಸ್ ಮಾಡ್ತೇವೆ. ಪೊಟ್ಯಾಷಿಯಂ ಲವಣ ಆದರೆ ಅದನ್ನು ಮೈ ಸೋಪಾಗಿ ಬಳಸ್ತೇವೆ, ಮೈ ಸೋಪಾಗಿ ಬಳಸ್ತೇವೆ. ಇನ್ನು ಮಾರ್ಜಕ ಅಂದರೆ ಏನು? ಮಾರ್ಜಕ ಅಂತಂದರೆ ಅದಕ್ಕೆ ನಾವು ಸಸ್ಯಜನ್ಯ ಅಥವಾ ಪ್ರಾಣಿಜನ್ಯ ಎಣ್ಣೆಯಿಂದ ತೆಗೆಯುವುದಿಲ್ಲ, ಅದನ್ನು ಕೆಮಿಕಲ್ಸ್ಗಳಿಂದ ಪಡಿತೇವೆ. ಈ ಮಾರ್ಜಕಗಳನ್ನು ಪೆಟ್ರೋಕೆಮಿಕಲ್ಸ್ಗಳಿಂದ ಪಡಿತೇವೆ. ವಿಶೇಷತೆ ಏನು ಅಂತ ಕೇಳಿದ್ರೆ, ಪೆಟ್ರೋಕೆಮಿಕಲ್ಗಳಿಂದ ತಯಾರು ಮಾಡಿದಂತಹ ಈ ಮಾರ್ಜಕಗಳು ಇವು ಜೈವ ಶೀತಲೀಯವಲ್ಲ, ಇವು ಪ್ರಕೃತಿಯಲ್ಲಿ ಒಂದಾಗುವುದಿಲ್ಲ, ಮಣ್ಣಿನಲ್ಲಿ ಮಣ್ಣಾಗಿ ಬೆರೆತು ಹೋಗುವುದಿಲ್ಲ, ಸೂಕ್ಷ್ಮ ಜೀವಿಗಳ ದಾಳಿಗೆ ಇವು ಒಳಗಾಗಿ ಮತ್ತೆ ಪ್ರಕೃತಿಗೆ ಸೇರಿಸಲ್ಪಡುವುದಿಲ್ಲ. ಆದ್ದರಿಂದ ಪ್ರಕೃತಿಯಲ್ಲಿ ಇವು ಉಳಿದುಕೊಂಡು ಬಿಡ್ತವೆ. ಇದರಿಂದಾಗಿ ಪರಿಸರ ಮಾಲಿನ್ಯವನ್ನು ಉಂಟು ಮಾಡ್ತೇವೆ. ಯಾವುದು? ಮಾರ್ಜಕಗಳು. ನೆನಪಿಟ್ಕೊಳ್ಳಿ, ಈ ಮಾರ್ಜಕಗಳುಂಟಲ್ಲ, ಈ ಮಾರ್ಜಕಗಳು ಪರಿಸರ ಮಾಲಿನ್ಯವನ್ನು ಉಂಟು ಮಾಡ್ತವೆ. ಆದರೆ ಸೋಪ್ ಹಾಗಲ್ಲ. ಯಾಕೆಂದರೆ ನಾವು ಸೋಪನ್ನು ತಯಾರು ಮಾಡಿರೋದು ಯಾವುದರಿಂದ? ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ಎಣ್ಣೆಗಳಿಂದ, ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ಕೊಬ್ಬುಗಳಿಂದ ನಾವು ತಯಾರು ಮಾಡಿರ್ತೇವೆ. ಎಲ್ಲ ಬಗೆಯ ಸಸ್ಯ ಎಣ್ಣೆಗಳನ್ನು ನಾವು ಸೋಪ್ ತಯಾರು ಮಾಡಲಿಕ್ಕೆ ಬಳಸ್ಬೋದು. ಸೊ ಅವು ಪ್ರಕೃತಿಯಿಂದ ಬಂದದ್ದಾದ್ದರಿಂದ ಪುನಃ ಪ್ರಕೃತಿಗೆ ಹೋಗ್ತಾವೆ. ಸಸ್ಯ ಮತ್ತು ಪ್ರಾಣಿಗಳ ಮೂಲ ಆದ್ದರಿಂದ ಅವು ಪುನಃ ಸೂಕ್ಷ್ಮ ಜೀವಿಗಳಿಂದ ವಿಘಟನೆಗೆ ಒಳಗಾಗಿ ಪ್ರಕೃತಿಗೆ ಅವು ಸೇರಿಸಲ್ಪಡ್ತವೆ. ಇದರಿಂದ ನಮಗೆ ಯಾವುದೇ ರೀತಿಯ ಪರಿಸರ ಮಾಲಿನ್ಯ ಉಂಟಾಗುವುದಿಲ್ಲ. ಸಾಬೂನುಗಳು ಆದ್ದರಿಂದ ಅವು ಪರಿಸರ ಸ್ನೇಹಿ, ಆದರೆ ಮಾರ್ಜಕಗಳು ಅವು ಪರಿಸರ ಸ್ನೇಹಿ ಅಲ್ಲ. ಅವು ಆಹಾರ ಸರಪಳಿಯಲ್ಲಿ ಸಾಗಿ ಬರ್ತವೆ. ಮಾನವನ ಜೀವಕೋಶಗಳಲ್ಲಿಯೂ ಕೂಡ ಅವು ಕಂಡು ಬರ್ತವೆ. ತಾಯಿಯ ಎದೆ ಹಾಲಿನಲ್ಲಿ ಕೂಡ ಮಾರ್ಜಕದ ಅಂಶ ಕಂಡು ಬರ್ತದೆ. ಇದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ. ಆದ್ದರಿಂದ ಹೆಚ್ಚು ನಾವು ಸಾಬೂನುಗಳನ್ನೇ ಪ್ರಿಫರ್ ಮಾಡಬೇಕು, ಸಾಬೂನುಗಳನ್ನೇ ನಾವು ಹೆಚ್ಚಾಗಿ ಬಳಸಬೇಕು. ಸೊ ಪರೀಕ್ಷೆಯಲ್ಲಿ ಸಾಬೂನು ಮತ್ತು ಮಾರ್ಜಕದ ವ್ಯತ್ಯಾಸಗಳನ್ನು ಕೇಳಬಹುದು, ಅಥವಾ ಸಾಬೂನು ಹೇಗೆ ಕೊಳೆಯನ್ನು ನಿವಾರಿಸ್ತದೆ ಅಂತ ಕೇಳ್ಬೋದು, ಯಾವ ರೀತಿಯಾಗಿ ಅದನ್ನು ತಯಾರಿಸ್ತಾರೆ ಅಂತ ಕೇಳ್ಬೋದು. ಸಾಬೂನು ಪರಿಸರಕ್ಕೆ ಪೂರಕ ಅಥವಾ ಪರಿಸರ ಸ್ನೇಹಿ ಯಾಕೆ ಅಂತ ಕೇಳ್ಬೋದು. ಮಾರ್ಜಕ ಪರಿಸರ ಸ್ನೇಹಿ ಎಲ್ಲ ಯಾಕೆ ಅಂತ ಕೇಳ್ಬೋದು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅನ್ವಯ ರೂಪದ ಪ್ರಶ್ನೆಗಳನ್ನು ತೆಗಿಲಿಕ್ಕೆ ಸಾಧ್ಯತೆ ಇದೆ. ಸೊ ಈ ಪಾಠದಲ್ಲಿ ಇಲ್ಲಿವರೆಗೆ ಬಹಳಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಇವತ್ತು ತಿಳ್ಕೊಂಡಂಥ ವಿಚಾರಗಳು ಮುಖ್ಯವಾಗಿ ಸಂಕಲನ ಕ್ರಿಯೆ, ಆದೇಶನ ಕ್ರಿಯೆ, ಆನಂತರದಲ್ಲಿ ಇಂಗಾಲದ ಪ್ರಮುಖ ಕೆಲವು ಸಂಯುಕ್ತಗಳು, ಎಥನಾಲ್, ಆನಂತರ ಎಥನಾಯಿಕ್ ಆಮ್ಲ. ಸೊ ಇವುಗಳ ಬೇರೆ ಬೇರೆ ರಾಸಾಯನಿಕ ಕ್ರಿಯೆಗಳು, ಇದನ್ನೆಲ್ಲ ನೋಡ್ಕೊಂಡಿದ್ದೇವೆ, ಇದನ್ನೆಲ್ಲ ಅಭ್ಯಾಸ ಮಾಡಿದ್ದೇವೆ. ಇದನ್ನೆಲ್ಲ ಕ್ರಮಬದ್ಧವಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಅಭ್ಯಾಸ ಮಾಡಬೇಕು. ಆ ಮೂಲಕ ನೀವೇನು ಮಾಡ್ಬೋದು, ಪರೀಕ್ಷೆಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ತಯಾರಾಗಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಆಗ್ತದೆ. ಸೊ ಈ ಪಾಠದಲ್ಲಿ ಬರುವಂಥ ಯಾವುದೇ ಪ್ರಶ್ನೆಗಳಿಗೆ ಯಾವುದೇ ತೊಂದರೆ ಇಲ್ಲದಿದ್ದಂತೆ ನೀವೇನು ಮಾಡಬೇಕು, ಉತ್ತರವನ್ನು ಬರೀಬೇಕು.
ಯಾಕೆಂದರೆ ಇಲ್ಲಿ ಮುಖ್ಯವಾಗಿ ಭಾಳಷ್ಟು ಚುಕ್ಕಿ ಸೂತ್ರಗಳನ್ನು ಕೇಳುವ ಸಾಧ್ಯತೆ ಇದೆ. ಚುಕ್ಕಿ ಸೂತ್ರಗಳನ್ನು ಕೇಳುವಂಥ ಸಾಧ್ಯತೆ ಇದೆ. ಅವುಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ನೀವು ಮಾಡಬೇಕು ಮತ್ತು ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸಬೇಕು. ಓಕೆ, ಥ್ಯಾಂಕ್ ಯು.